ಇನ್ನು ಇವತ್ತಿನ ಕಾರ್ಯಕಾರಿಣಿಗೆ ಕೆಲ ಅಸಮಾಧಾನಿತರು ಗೈರಾಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಬೆಲ್ಲದ್ ಸೋಮಣ್ಣ ಮುಂತಾದವರು. ನೋಡಿ, ಇವತ್ತಿನ ಕಾರ್ಯಕಾರಿಣಿ ಏನು ನಡೀತಾ ಇದೆ, ರೆಬಲ್ ಶಾಸಕರೆಲ್ಲರೂ ಕೂಡ ಗೈರು. ಅರವಿಂದ್ ಬೆಲ್ಲದ್ದವರು ಬಂದಿಲ್ಲ, ಸೋಮಣ್ಣ ಅವರು ಬಂದಿಲ್ಲ, ಯತ್ನಾಳ್ ಅವರು ಬಂದಿಲ್ಲ, ರಮೇಶ್ ಜಾರಕಿಹೊಳಿ ಅವರು ಆಬ್ಸೆಂಟ್ ಆಗಿದ್ದಾರೆ, ಕಾಂಗ್ರೆಸ್ ಕದ ತಟ್ತಾ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಆಬ್ಸೆಂಟ್ ಆಗಿದ್ದಾರೆ. ಇವರು ಯಾರು ಕೂಡ ಇವತ್ತಿನ ಸಭೆಗೆ ಬಂದಿಲ್ಲ. ಅಂದರೆ ಅಸಮಾಧಾನ ಇರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇದೆಲ್ಲವನ್ನು ವಿಜೇಂದ್ರ ಅವರು ಸರಿಪಡಿಸ್ಕೊಂಡು ಹೋಗಬೇಕು. ಯಾಕೆ ಬಂದಿಲ್ಲ ಅಂತಕ್ಕಂಥದ್ದಕ್ಕೆ ಅವ್ರವ್ರದ್ದೇ ಆದ ರೀಸನ್ಸ್ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಸೋಮಣ್ಣ ಅವರು ಕನ್ವಿನ್ಸ್ ಆಗಿದ್ದರು, ಅವರು ಬಂದಿಲ್ಲ ಇವತ್ತಿನ ಸಭೆಗೆ. ಅರವಿಂದ್ ಬೆಲ್ಲದ್ದವರು ಬಂದಿಲ್ಲ, ಯತ್ನಾಳ್ ಅವರು ಬಂದಿಲ್ಲ, ರಮೇಶ್ ಜಾರಕಿಹೊಳಿ ಅವರು ಬಂದಿಲ್ಲ. ಇವರ್ಯಾರು ಕೂಡ ಸಭೆಗೆ ಹಾಜರಾಗದೇ ಇರತಕ್ಕಂಥದ್ದು ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಬಟ್ ಸ್ಟಿಲ್ ಇವರೆಲ್ಲರನ್ನೂ ಕೂಡ ನಾನು ಮಾತನಾಡಿಸ್ತೀನಿ, ಸರಿಪಡಿಸ್ತೀನಿ ಅಂತ ವಿಜೇಂದ್ರ ಅವರು ಈ ಹಿಂದೆಯೇ ಹೇಳಿದರು. ಹಾಗೆಯೇ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಬಂದಿಲ್ಲ. ಇನ್ನು ತಡವಾಗಿ ಆಗಮಿಸಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಇರುತ್ತೆ ಪಕ್ಷ ಅಂದ ಮೇಲೆ, ಅದು ಕಾಂಗ್ರೆಸ್ಸೇ ಆಗಲಿ, ಬಿ ಜೆ ಪಿನೇ ಆಗಲಿ, ಜೆ ಡಿ ಎಸ್ಸೇ ಆಗಲಿ, ಆಂತರಿಕ ಅಸಮಾಧಾನಗಳು ಎಲ್ಲ ಪಕ್ಷದಲ್ಲೂ ಇರುತ್ತೆ. ಪಕ್ಷದ ಸಾರಥಿ ಅಂತ ಅನ್ನಿಸ್ಕೊಂಡವರು ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಶೋಭಾ ಕರಂದ್ಲಾಜೆ ಅವರು ತಡವಾಗಿ ಆಗಮಿಸಿದ್ರು. ಸೊ ಹಾಗಾಗಿ ಪಕ್ಷದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥ ಬೆಳವಣಿಗೆ, ರಾಜ್ಯ ಕಾರ್ಯಕಾರಿಣಿ ಅಂದಾಗ ಸಹಜವಾಗಿ ಎಲ್ರಿಗೂ ಆಹ್ವಾನ ಹೋಗಿರುತ್ತೆ. ಅದರಲ್ಲೂ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಹೋಗೇ ಇರುತ್ತೆ ಪಕ್ಕ. ಆದರೂ ಬಂದಿಲ್ಲ. ಏನು ರೀಸನ್ ಅಂತಕ್ಕಂಥದ್ದು ಗೊತ್ತಿಲ್ಲ.